ಫ್ರೆಂಡ್ಸ್, ನನ್ನ ಪ್ರೀತಿಯ ಬಂಧುಗಳೇ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ಸ್ಪೆಷಲ್ಲಾಗಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ ಬೇಕಾಗಿರುವ ಪದಾರ್ಥಗಳು: 1 ಬೌಲ್ ಹೆಸರುಬೇಳೆ, 3 ಕುಡಿಕೆ ಬೆಲ್ಲ, ಸ್ವಲ್ಪ ಒಣ ಕೊಬ್ಬರಿ, 5 ರಿಂದ 6 ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ. ಈಗ ಮಾಡುವ ವಿಧಾನ ನೋಡೋಣ. ನಾನು ನನ್ನದೇ ಆದ ಶೈಲಿಯಲ್ಲಿ ಡಿಫ್ರೆಂಟಾಗಿ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಕೊಬ್ಬರಿಯನ್ನು ತುರ್ದ್ಕೊಂಡ್ಬಿಟ್ಟು ಬೆಲ್ಲನ ಜಜ್ಕೊಂಡು ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಪಾಯಸ ಮಾಡಲಿಕ್ಕೆ ಈ ಮೆಜರ್ಮೆಂಟಲ್ಲಿ, ಗಿಂಡಿ ಮೆಜರ್ಮೆಂಟಲ್ಲಿ 1.5 ನೀರು ಹಾಕ್ಕೋಬೇಕು ಫ್ರೆಂಡ್ಸ್. ಈ ಹೆಸರುಬೇಳೆಯನ್ನು ತೊಳೆದು ಕ್ಲೀನಾಗಿ ಪಾತ್ರೆಯಲ್ಲಿ ಹಾಕೋಣ. ರುಚಿಕರವಾಗಿರ್ತಕ್ಕಂತಹ ಹೆಸರುಬೇಳೆ ಪಾಯಸನ ಮಾಡಲಿಕ್ಕೆ ಹೆಸರುಬೇಳೆ ಹಾಕಿದ ಮೇಲೆ ಕುದಿಬೇಕಾದ್ರೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತೀನಿ. ತುಪ್ಪ ಆ್ಯಡ್ ಮಾಡಿದಾಗ ನಮಗೆ ಉಪ್ಪು ಬರೋದಿಲ್ಲ. ಈ ಟ್ರಿಕ್ಸ್ ನಾವು ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ. ಒಣ ಕೊಬ್ಬರಿನ ತುರ್ಕೊಂಡು ದ್ರಾಕ್ಷಿ, ಗೋಡಂಬಿ ರೆಡಿ ಮಾಡಿ. ಇದೇನಪ್ಪ ಸ್ಪೆಷಲಾಗಿ ಪೌಡ್ರ್ ಅಂತ ನೋಡ್ತಾ ಇದ್ದೀರಾ? ಇದು ಗೋಡಂಬಿ, ಗಸಗಸೆ, ಬಿಳಿ ಎಳ್ಳು, ಬಾದಾಮಿ, ಇದನ್ನೆಲ್ಲ ಸ್ವಲ್ಪ 1-2 ಸ್ಪೂನಷ್ಟು ಕಡಲೆ, ಪುಟಾಣಿ ಅಂತಾರಲ್ವ, ಅದನ್ನೆಲ್ಲ ಪುಡಿ ಮಾಡಿ ಈ ರೀತಿ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀನಿ, ಅದರಿಂದ ತುಂಬ ರುಚಿಯಾಗಿರುತ್ತೆ. ಮೂರು ಕುಡಿಕೆ ಬೆಲ್ಲನ ಇದರೊಳಗೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಬೇಯಕ್ಕೆ ಬಿಡಬೇಕೀಗ. ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ರಿ, ಗೋಡಂಬಿ, ದ್ರಾಕ್ಷಿ ಹುರ್ಕೋಬೇಕಲ್ವ, 1 ಚಮಚ ತುಪ್ಪ ಹಾಕಿದ್ದೀನಿ. ಈ ಪೌಡರ್ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಲಾಸ್ಟ್ಲಿ. ನೋಡಿ ಫ್ರೆಂಡ್ಸ್, ಈಗ ಬೌಲ್ಗೆ ಸರ್ವ್ ಮಾಡೋಣ. ವಾವ್ ಫ್ರೆಂಡ್ಸ್, ನೋಡಿ ಫೈನಲಿ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಕಲರ್ಫುಲ್ಲಾಗಿದೆ, ತುಂಬ ರುಚಿಯಾಗಿದೆ ಸವಿಯಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಬಂಧುಗಳೇ.